ಪಿಕಪ್ ಲೊಕೇಶನ್ ಅಂಡ್ ಡ್ರಾಪ್ ಲೊಕೇಶನ್ ಹೆಸರು ತೋರಿಸ್ತಾ ಇಲ್ಲ ಸರ್. ಎಷ್ಟು ಕಿಲೋಮೀಟರ್ ಇದೆ ಅಂತ ತೋರಿಸುತ್ತಾ ಆ್ಯಪು ನಾವು ಇರೋದ್ರಿಂದ? ಕನ್ಸರ್ನ್ ಗೊತ್ತಾಗ್ತದೆ, ಬಟ್ ಸಾರಿ ಟು ಇನ್ಫಾರ್ಮ್ ಯು. ಮೇಡಮ್ ಸಾರಿ ಟು ಇನ್ಫಾರ್ಮ್ ಅಲ್ಲ, ನಿಮಗೆ ಪಾರ್ಟ್ನರ್ ಬಗ್ಗೆ ಒಂದು ಸ್ವಲ್ಪನಾದರೂ ಕಾಳಜಿ ಇದೆಯಾ? ನೀವು ಇಷ್ಟ ಸರ್, ಬಟ್ ನಿಮ್ದು ಬಿಹೇವಿಯರ್ ಇಷ್ಟ. ನೋಡಿ ಕೈಂಡ್ಲಿ ಪ್ಲೀಸ್. ಹಾಂ ಅದೇ ನೀವು ಮಾಡೋದು ಅದನ್ನೇ, ಬಿಹೇವಿಯರ್ ಇಶ್ಯೂ ಅಂತ ಹೇಳ್ಬಿಟ್ಟು ಐ ಡಿ ಬ್ಲಾಕ್ ಮಾಡೋದು, ಅದೇ ನಿಮ್ಮ ಕೆಲಸ ಅಲ್ವಾ? 5 ಕಿಲೋಮೀಟ್ರಿಗೆ ಎಕ್ಸ್ಟ್ರಾ ಕೊಡಿ, ಇಲ್ಲ ಅಂದರೆ ನಿಮ್ಮ ಕಡೆಯಿಂದ ಯಾವುದಂತಾರದು ಕಮಿಷನ್ ಕಟ್ ಮಾಡ್ಕೋಬೇಡಿ. ಓಕೆ, ಹೋಗ್ತೀನಿ ನಾನು. ಅಲ್ಲ, ನಮ್ಮ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಕಾಳಜಿ ಬೇಕಲ್ಲ ನಿಮಗೆ. ಒಟ್ಟಿನಲ್ಲಿ ನಿಮ್ಮದು ಆರ್ಡರ್ ಕಂಪ್ಲೀಟ್ ಆಗಬೇಕು, ಹೋಗಿ ನಿಮಗೆ ಕಮಿಷನ್ ಬರಬೇಕು. ಇನ್ಮೇಲೆ ನಾನು ಕೂಡ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ, ಯಾರು ಕೂಡ ಪೋಟ್ರ್ ಮಾಡಬೇಡಿ, ಪೋಟ್ರ್ ವಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಇನ್ಫಾರ್ಮ್ ಮಾಡಬೇಕಾಗತ್ತೆ. ಹಲೋ ಗುಡ್ ಆಫ್ಟರ್ನೂನ್ ಸರ್, ಸಸ್ಯ ಮಾತಾಡ್ತಾ ಇದ್ದೀನಿ ಪೋಟರ್ ಕಡೆಯಿಂದ. ಹೇಳಿ, ಎಂತ ಆಯ್ತಾ ಮಾಡೋದು? ಮೇಡಮ್, ಇದು ಇವಾಗೊಂದು ಆರ್ಡರ್ ಬಂದಿದೆ, ಓಕೆ. ಅದು 5 ಕಿಲೋಮೀಟ್ರ್ ಪಿಕಪ್ ಇದೆ ಮೇಡಮ್. ಓಕೆ ಸರ್. ಹೇಳಿ ಮೇಡಮ್, ನೀವು ಹೇಳಬೇಕು. 5 ಕಿಲೋಮೀಟ್ರ್ ಪಿಕಪ್ ಹೋಗೋಕ್ಕಾಗತ್ತಾ? ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್ ಸರ್. ಹೇಳಿ. ಗೊತ್ತಾಗ್ತಾ ಇದೆ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಕನ್ಸರ್ನ್ ಸರ್. ನಿಮ್ಗೆ ಎಷ್ಟು ದೂರ ಹೋಗಿ ಪಿಕ್ ಮಾಡಬೇಕಾಗಿದೆ ಮೆಟೀರಿಯಲ್ನ ಅಂತ. ಹಾಂ, ಬಟ್ ಗಜಾನನ್ ಕಿರೋಲ್ ಸರ್, ಸಾರಿ ಟು ಇನ್ಫಾರ್ಮ್ ಯು. ಆಕ್ಚುಲಿ ನೀವು ನಾನು ಅಲ್ಲಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಕೈಂಡ್ಲಿ ಪ್ಲೀಸ್ ನೀವು ಇದು ಕಂಟಿನ್ಯೂ ಮಾಡಿ. ಯಾಕೆ ಅಂದ್ರೆ ಇದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನೀವು ಟ್ರಿಪ್ನ ಇದು ಮಾಡಿದ್ರೆ ಎಕ್ಸೆಪ್ಟ್ ಮಾಡಿ. ಅಲ್ಲ, ಒಂದು ನಿಮಿಷ ಮೇಡಮ್, ಇದು ಎಷ್ಟು ಕಿಲೋಮೀಟ್ರ್ ಅಂತ ನಿಮ್ಮ ಆ್ಯಪಲ್ಲಿ ತೋರಿಸಿದೆಯಾ ಪಿಕಪ್ ಲೊಕೇಶನು? ಪಿಕಪ್ ಲೊಕೇಶನ್ ಅಂಡ್ ಡ್ರಾಪ್ ಲೊಕೇಶನ್ ಹೆಸರು ತೋರಿಸ್ತಾ ಇಲ್ಲ ಸರ್. ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸುತ್ತಾ ಆ್ಯಪು ನಾವು ಇರೋದ್ರಿಂದ? ಐ ಡೂ ಅಗ್ರಿ ವಿತ್ ಯೋರ್ ಕನ್ಸರ್ನ್ ಸರ್, ಬಟ್ ಸಾರಿ ಟು ಇನ್ಫಾರ್ಮ್ ಯು. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಕೈಂಡ್ಲಿ ಪ್ಲೀಸ್ ಈ ಟ್ರಿಪ್ನ ಕಂಟಿನ್ಯೂ ಮಾಡಿ. ಸೊ ನಿಮ್ಮದು ಅರ್ನಿಂಗ್ದು ಆಗುತ್ತೆ, ಮತ್ತೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ. ಮೇಡಮ್, ನಾನು ಹೇಳೋದು ಅರ್ಥ ಆಯ್ತಾ ಮೇಡಮ್? 5 ಕಿಲೋಮೀಟ್ರು ಹೋಗೋಕ್ಕಾಗುತ್ತಾ? ಪೆಟ್ರೋಲ್ ಯಾರು ಕೊಡ್ತಾರೆ ಎಕ್ಸ್ಟ್ರಾ ಇರೋದು? ಪಿಕಪ್ದು ಅಲ್ಲ, ಪಿಕಪ್ದು ನೀವು ಚಾರ್ಜ್ ಕೊಡ್ತೀರಾ? ನೋಡಿ ಸರ್, ಐ ಡೂ ಅಗ್ರಿ ವಿತ್ ಯೋರ್ ಕನ್ಸರ್ನ್, ಬಟ್ ಸಾರಿ ಟು ಇನ್ಫಾರ್ಮ್ ಯು. ಆಕ್ಚುಲಿ ನೀವು ಅಲ್ಲ ಮೇಡಮ್, ಪದೇ ಸಾರಿ ಟು ಇನ್ಫಾರ್ಮ್ ಅಲ್ಲ, ಒಂದು ಸ್ವಲ್ಪನಾದ್ರೂ ಪಾರ್ಟ್ನರ್ ಬಗ್ಗೆ. ಒಂದು ನಿಮಿಷ ನನಗೆ ಮಾತಾಡೋಕ್ಕೆ ಕೊಡಿ, ಒಂದು ನಿಮಿಷ. ಹಾಂ, ಹೇಳಿ ಮೇಡಮ್, ನಾನು ಮಾತಾಡೋಕೆ ಆಮೇಲೆ ಕೊಡಿ. ನೀವು ಡೀಟೇಲ್ಸ್ ಎಲ್ಲ ನೋಡಿನೇ ಎಕ್ಸೆಪ್ಟ್ ಮಾಡಿದ್ದೀರಾ ಅಂದ್ರೆ ನೀವು ಇದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಂದು ಕೇಸ್ ನೀವು ಇದನ್ನ ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಮ ಐಡಿಯಲ್ಲಿ ಪೆನಾಲ್ಟಿ ಮಾರ್ಕ್ ಆಗುತ್ತೆ. ದಿನ ಬಂತು ಮತ್ತೆ ಇದು ಸಸ್ಪೆನ್ಷನ್ ಕೂಡ ಆಗಬಹುದು ಸರ್ ನಿಮ್ಮ ಅಕೌಂಟ್. ಈಗ ಓಕೆ ನಿಮ್ದಾಯ್ತಾ? ನಾನು ಮಾತಾಡಲ್ಲ? ಹೌದು ಸರ್, ಹೇಳಿ. ಹಾಂ, ಇವಾಗ ನೀವು ಐಡಿಯಾ ಆಗುತ್ತೆ ಅಂದರೆ ನಾವು ನೋಡಿಬಿಟ್ಟೆ ಪಿಕಪ್ ಮಾಡಿದ್ದೀವಿ, ಎಕ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳ್ತೀರಾ. ಅಲ್ಲಿ ಎಷ್ಟು ಕಿಲೋಮೀಟರ್ ಅಂತ ತೋರಿಸಿರುತ್ತಾ, ಏನು ಅಡ್ರೆಸ್ ಅಷ್ಟೇ ತೋರಿಸಿರುತ್ತಾ? ನಮಗೇನು ಗೊತ್ತಿರುತ್ತಾ ಇಷ್ಟೇ ಕಿಲೋಮೀಟರ್ ಇರುತ್ತೆ ಅಂತ? ಅದು ಹೇಳಿ ಮೇಡಮ್. ಮೇಡಮ್, ಸಾರಿ ಟು ಇನ್ಫಾರ್ಮ್ ಅಲ್ಲ, ನಿಮಗೆ ಪಾರ್ಟ್ನರ್ ಬಗ್ಗೆ ಒಂದು ಸ್ವಲ್ಪನಾದ್ರೂ ಕಾಳಜಿ ಇದೆಯಾ? ಅಲ್ಲ, ಪಾರ್ಟ್ನರ್ ಬಗ್ಗೆ ಒಂದು ಸ್ವಲ್ಪನಾದ್ರೂ ಕಾಳಜಿ ಇದೆಯಾ? ಅಲ್ಲ ನೀವು ಸಾರಿ ಕೇಳೋ, ನನಗೆ ಸಾರಿ ಬೇಡ ಮೇಡಮ್. ನಿಮ್ಮದು ಅರ್ಥ ಆಯ್ತಾ ಮೇಡಮ್? ನನಗೆ ಸಾರಿ ಬೇಡ. ಈಗ 6 ಕಿಲೋಮೀಟರ್ ಇದೆ, ಎಷ್ಟಿದೆ ಪೆಟ್ರೋಲ್ ಹೆಂಗಿದೆ ಮೇಡಮ್? ರೇಟ್ ಗೊತ್ತಲ್ಲ ನಿಮಗೆ? ಫಸ್ಟ್ ಟೈಮ್ ಅಲ್ಲ ಮೇಡಮ್, ಇದು ಫಸ್ಟ್ ಟೈಮ್ ಅಲ್ಲ ಮೇಡಮ್, ಇದು ಫಸ್ಟ್ ಟೈಮ್ ಅಲ್ಲ. ಈ ಬರ್ತಾ ಪೋಟರ್ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನೊಬ್ಬ ಸೋಷಿಯಲ್ ಇನ್ಫ್ಲುಯೆನ್ಸರು, ಓಕೆ? ಬೇಕಾದ್ರೆ ನನ್ನ ಇದನ್ನು ಚೆಕ್ ಮಾಡ್ಕೋಬೋದು, ಇನ್ಸ್ಟಾದಲ್ಲೂ ಇದೆ, ಯೂಟ್ಯೂಬಲ್ಲೂ ಇದೆ. ಈಗ ಎಷ್ಟು ವರ್ಸ್ಟ್ ಆಗ್ತಾಯಿದೆ ಅಂದರೆ ನಿಮ್ಮದು 5 ಕಿಲೋಮೀಟರ್ ಪಿಕಪ್ ಹೇಳಿದ್ರೆ ನನಗೆ 20% ಕಮಿಷನ್ ತೊಗೊಳ್ತೀರಾ? ಹಾಂ, ನನಗೆ ಉಳಿಯೋದು ಎಷ್ಟಲ್ಲಿ? ಬೆಳಿಗ್ಗೆ ಒಂದು 12 ಕಿಲೋಮೀಟ್ರ್ ವಾಪಸ್ ಬಂದಿದ್ದೀನಿ, ನನ್ನ ಕೈಲಿಂದನೇ 20 ರೂಪಾಯಿ ಹೋಗಿದೆ ಎಕ್ಸ್ಟ್ರಾ. ಬೆಳಿಗ್ಗೆ 11 ಕಿಲೋಮೀಟ್ರ್ ಹೋಗಿ ವಾಪಸ್ ಬಂದಿದ್ದೀನಿ ಅದೇ ರೂಟ್ಗೆ. ಏನು ನಡೀತಾ ಇದೆ ಪೋಟ್ರಲ್ಲಿ ಅಂತ ನನಗೆ ನಿಮ್ಮದು ಕನ್ಸರ್ನ್ ಬೇಡ, ಏನೂ ಬೇಡ ಮೇಡಮ್. ಓಕೆ, ಇವಾಗ 5 ಕಿಲೋಮೀಟ್ರ್ ಅಲ್ಲ, ಒಂದು ಮಾತು ಹೇಳಿ ನನಗೆ. ನೀವು ಅಲ್ಲ, ಒಂದೇನಂದರೆ 5 ಕಿಲೋಮೀಟರ್ ಇದೆ ಅಂದರೆ ನೀವು ಹೆಂಗೆ ಹೇಳಬೇಕು? ಇಲ್ಲ ಸರ್, ಅದು ಒಂದಿದೆ, ಈಗ 5 ಕಿಲೋಮೀಟ್ರ್ ಇರುತ್ತೆ ಅಂತ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದಿಲ್ಲ ನಿಮ್ಮದು. ನಮ್ಮ ಕಡೆಯಿಂದ ಇದಾಗಿದೆ, ಸಾರಿ ಫಾರ್ ದ ಡಿಸ್ಟರ್ಬ್, ಹೋಗಿ ಕಂಪ್ಲೀಟ್ ಮಾಡಿ. ಅಲ್ಲ, ನಮ್ಮ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಕಾಳಜಿ ಬೇಕಲ್ಲ ನಿಮಗೆ. ಒಟ್ಟಿನಲ್ಲಿ ನಿಮ್ಮದು ಆರ್ಡರ್ ಕಂಪ್ಲೀಟ್ ಆಗಬೇಕು, ಹೋಗಿ ನಿಮಗೆ ಕಮಿಷನ್ ಬರಬೇಕು. ಈ ಕಡೆ ಪಾರ್ಟ್ನರ್ ಸತ್ರು ಪರವಾಗಿಲ್ಲ. ಈಗ ನನಗೆ 5 ಕಿಲೋಮೀಟ್ರ್ ಪಿಕಪ್ ಇದೆ, 5 ಕಿಲೋಮೀಟ್ರ್ ಅಲ್ಲ, ನನಗೆ 5 ಕಿಲೋಮೀಟ್ರ್ ಪಿಕಪ್ ಇದೆ, ಪಿಕಪ್ ದುಡ್ಡು ಕೊಡ್ತೀರಾ ಅಂತೇಳಿ ನಾನು ಹೋಗ್ತೀನಿ. 5 ಕಿಲೋಮೀಟ್ರ್ ಎಳಿತೀರಾ, 10 ಕಿಲೋಮೀಟ್ರ್ ಪಿಕಪ್ ಎಳಿತೀರಾ? ಹಾಂ, ಈಗ ನಮಗೆ ಪೋರ್ಟರ್ ಕಂಪ್ನಿಗೆ ಇರೋದು ಮಿಡಲಲ್ಲಿ ಯಾರು ಮೇಡಮ್? ನೀವೇ ತಾನೇ?
ಮೇಡಮ್ ಇವಾಗ ನಾನು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಐ ಡಿ ಬ್ಲಾಕ್ ಮಾಡ್ತೀರಾ ಹೌದಲ್ಲ? ಸಾರಿ ಟು ಇನ್ಫಾರ್ಮ್ ಯು ಸರ್, ಆ ಥರ ನಾವೇನಿಲ್ಲ ಮಾಡೋಕ್ಕೆ ಇವಾಗ ಎಲ್ಲನೂ ರೆಕಾರ್ಡ್ ಆಗ್ತಾಯಿದೆ, ಏನಾದ್ರು ಆಗಲಿ ನಾನು ಆವಾಗಲೇ ಹೇಳ್ತೀನಿ ಮೇಡಮ್, ಇವಾಗಂತೂ ಏನು ಹೇಳಲ್ಲ. ಕಡೆಯಿಂದನೂ ಕೂಡ ರೆಕಾರ್ಡ್ ಆಗ್ತಾ ಇದೆ. ಹಾಂ ಹೌದು, ನನ್ನ ಕಡೆಯಿಂದನೂ ರೆಕಾರ್ಡ್ ಆಗ್ತಾಯಿದೆ ಎಲ್ಲನೂ. ಓಕೆ ಸರ್, ಹಾಂ ದಯವಿಟ್ಟು ಪ್ಲೀಸ್ ಹೇಳಿ, ಈ ಟ್ರಿಪ್ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಲ್ಲ ಸರ್? ಮೇಡಮ್ 5 ಕಿಲೋಮೀಟ್ರಿಗೆ ನನಗೆ ಎಕ್ಸ್ಟ್ರಾ ಕೊಡ್ತೀನಿ ಅಂತೇಳಿ ನಾನು ಹೋಗ್ತೀನಿ. ಇಲ್ಲ ಸರ್, ಆ ಥರದ ಅಪ್ಡೇಟ್ ಇಲ್ಲ ಸರ್. ಆ ಥರ ಮತ್ತು ಯಾಕೆ 5 ಕಿಲೋಮೀಟ್ರ್ ಯಾಕೆ ಹೇಳ್ತೀರಾ? ನಾವು ಇಲ್ಲ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಪಿಕಪ್ ಯಾಕೆ ಹೇಳ್ತೀರಾ? ಕಂಪ್ಲೀಟ್ಲಿ ಗೊತ್ತಾಗ್ತಾ ಇದೆ. ಓಕೆನಾ, ಇದು ಪಾರ್ಟರ್ಸ್ ಅವೈಲೇಬಿಲಿಟಿ ಮೇಲೆ ಆ್ಯಂಡ್ ಕಾಸ್ಟ್ ನೀವು ಯಾವ್ದು ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಲ್ಲ, ಅದು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಿಮ್ಮ ಆರ್ಡರ್ಸ್ನ ಬರೋದು, ಸಿಸ್ಟಮಿಂದಲೇ ಆಟೋಮೆಟಿಕಲಿ ಬರೋದು. ಇನ್ಮೇಲೆ ನಾನು ಕೂಡ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ, ಯಾರು ಕೂಡ ಪೋಟ್ರ್ ಮಾಡಬೇಡಿ, ಪೋಟ್ರ್ ವರ್ಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಅದನ್ನ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ, ಹೈಲೈಟ್ ಮಾಡ್ತೀನಿ. ಇದು ಫಸ್ಟ್ ಟೈಮ್ ಅಲ್ಲ ಮೇಡಮ್, ಫಸ್ಟ್ ಟೈಮ್ ಆದರೆ ನಾನು ಓಕೆ ಅಂತ ಇದ್ದೆ, ಫಸ್ಟ್ ಟೈಮ್ ಅಲ್ಲ ಇದು, ಫಸ್ಟ್ ಟೈಮ್ ಆದರೆ ನಾನು ಏನೋ ಓಕೆ ಅಂತ ಇದ್ದೆ. ಪ್ರತಿ ಸತಿ ಇದೆ ಆದರೆ ನಿಮ್ಮ ಕಂಪ್ನಿಯವ್ರಿಗೆ ನಿಮಗೆ ಏನು ಬರಬೇಕು, ಕಮಿಷನ್ ಬರಬೇಕು ಅಷ್ಟು. ಈ ಕಡೆ ಉಳಿದವ್ರು ಏನಾರು ಆಗಲಿ ಅದು ನಿಮ್ಮದು ಇಲ್ಲ. ದಯವಿಟ್ಟು ಪ್ಲೀಸ್ ಹೇಳಿ ಸರ್, ಇವಾಗ ದಯವಿಟ್ಟು ನಿಮ್ಮ ಮ್ಯಾನೇಜರ್ ಯಾರಿದ್ದಾರೆ ನಿಮ್ಮ ಮೇಲ್ಗಡೆ ಅಥಾರಿಟಿಗೆ ಕಾಲ್ ಕನೆಕ್ಟ್ ಮಾಡಿ. ನಿಮ್ಮದು ರೆಸಲ್ಯೂಷನ್ನ ನಾನು ಕೊಟ್ಟಿರೋದು ರೆಸಲ್ಯೂಷನ್ನ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಬ್ಯಾಕ್ ಬರುತ್ತೆ. ಕಾಲ್ ಅಲ್ಲ, ನಿಮ್ಮ ಮ್ಯಾನೇಜರ್ ಯಾರು ಮೇಲ್ಗಡೆ ಟೀಮ್ ಯಾರಿದೆ ಅವರಿಗೆ ಕಾಲ್ ಕನೆಕ್ಟ್ ಮಾಡಿ, ನಾನು ಮಾತಾಡಬೇಕು ಅವ್ರ ಜೊತೆ. ಯಾವುದು ಕೇಳಿದ್ರು ಆಪ್ಷನ್ ಇಲ್ಲ ಅಂತಿರಲ್ಲ ಮೇಡಮ್. ಆಪ್ಷನ್ ಇಲ್ಲ ಸರ್, ಅದಕ್ಕಾಗಿ ನಾನು ನಿಮ್ಮ ಕೇಸ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ, ನಮ್ಮ ಟೀಮ್ ಕಡೆಯಿಂದ ಕಾಲ್ ಬ್ಯಾಕ್ ಬರುತ್ತೆ. ಟೈಮ್ ಪ್ಲೀಸ್ ವೇಟ್ ಮಾಡಿ. ಹಾಂ ಕಾಲ್ ಮಾಡಿಸಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ ಕಾಲಿಂಗ್ ರಿಪೋರ್ಟರ್ ಆಗಿದೆ. ಪ್ಲೀಸ್ ಕಾಲ್. ನಾನು ವೇಟ್ ಮಾಡ್ತೀನಿ ಮೇಡಮ್, ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ಇಷ್ಟ ಸರ್, ಬಟ್ ನಿಮ್ಮದು ಬಿಹೇವಿಯರ್ ಇಷ್ಟ ನೋಡಿ. ಕೈಂಡ್ಲಿ ಪ್ಲೀಸ್ ವೇಟ್. ಹಾಂ ಅದೇ ನೀವು ಮಾಡೋದು ಅದನ್ನೇ, ಬಿಹೇವಿಯರ್ ಇಶ್ಯೂ ಅಂತ ಹೇಳ್ಬಿಟ್ಟು ಐ ಡಿ ಬ್ಲಾಕ್ ಮಾಡೋದು, ಅದೇ ನಿಮ್ಮ ಕೆಲಸ ಅಲ್ವಾ? ಹಾಂ ಕೈಂಡ್ಲಿ ಪ್ಲೀಸ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್ ರಿಪೋರ್ಟರ್. ಹಾಂ ಆಯಿತು, ಇಷ್ಟೇ. ಏನು ನೀವು ಅಲ್ಲಿ ಎ ಸಿ ಕೆಳಗಡೆ ಕೂತ್ಕೊಂಡು ಇಲ್ಲಿ ಬಿಸಿಲು ಹೆಂಗಿದೆ ಅಂತ ನೋಡಿ ಬನ್ನಿ, ಗೊತ್ತಾಗುತ್ತೆ. ನೋಡಿರಿ, ಇಂಥ ತೊಕಾಲಿ ಅಪ್ಲಿಕೇಶನ್ ಇದು ಪೋರ್ಟರು, ಯಾರು ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಇವತ್ತಿಂದನೇ 5 ಕಿಲೋಮೀಟ್ರ್ ಪಿಕಪ್ ನೋಡಿ, ಬಿಸಿಲು ಹೆಂಗಿದೆ ಅಂತ ಹೇಳ್ಬಿಟ್ಟು. ಟೈಮ್ ಎಷ್ಟಾಗಿದೆ, 1 ಗಂಟೆ 10 ನಿಮಿಷ ಬಿಸಿಲಿದೆ, 5 ಕಿಲೋಮೀಟ್ರ್ ಪಿಕಪ್ ಹಾಕವ್ರೆ. ತೋರಿಸ್ತೀನಿ ನಿಮಗೆ ಪಿಕಪ್ ಎಲ್ಲಿದೆ ಅಂತ. ಓಕೆ ಬನ್ನಿ, ಇಲ್ಲಿ ತೋರಿಸ್ತೀನಿ ನೋಡಿ. ನಾನಿರೋದು ಎಲ್ಲಿದ್ದೀನಿ, ನಾನಿರೋದು ಇಲ್ಲಿಂದ ಇಲ್ಲಿಗೆ ಪಿಕಪ್ ಹಾಕವ್ರೆ, ಹಲ್ಸೂರಿಗೆ. ಕೇಳಿದ್ರೆ 4.25 ಕಿಲೋಮೀಟ್ರ್ ಪಿಕಪ್ ಐತೆ, ಇಲ್ಲಿ ತೋರಿಸ್ತೀನಿ ಬನ್ನಿ. ಪಿಕಪ್ಗೆ 4.25 ಕಿಲೋಮೀಟ್ರ್ ಹೋದರೆ ನಾನು ನೋಡಿ, ಪಿಕಪ್ಗೆ 4.25 ಕಿಲೋಮೀಟ್ರ್ ಹೋದರೆ ಡ್ರಾಪ್ ಮಾಡಿ ಇವನು ಕಮಿಷನ್ ಇವನು ಮುರ್ಕೋತಾನೆ. ನನ್ನ ಪೆಟ್ರೋಲು ಯಾರು ಕೊಡ್ತಾರೆ ಇಲ್ಲಿ? ಅದ್ರ ಟೈಮಿಂಗು ಮಾತೆತ್ತಿದ್ರೆ ಹೋಗಿ ಕಂಪ್ಲೀಟ್ ಮಾಡಿ 20% ಕಮಿಷನ್ ಮುರ್ಕೋಲಿ, 10% ಮುರ್ಕೋಲಿ ನೋಡೋಣ. ಅವರು ಅದ್ರ ಬಗ್ಗೆ ಮಾತಾಡಲ್ಲ ಅವರು. ಬಂತು ಇನ್ನೊಂದು ಕಾಲ್ ಬಂತು, ಇರಿ, ಯಾರ್ದೋ ಕಾಲ್ ಬಂತು, ಕಸ್ಟಮರ್ ಸಪೋರ್ಟ್ ಅನಿಸುತ್ತೆ. ಬಿಹೇವಿಯರ್ ಹಾಕಿ ಇದು ಮಾಡ್ತಾರೆ. ಇರಿ, ಇವ್ರೇನಂತಾರೆ. ಹಲೋ ಹೇಳಿ. ಹಲೋ ಹಾಂ ಸರ್, ಮಾತಾಡಿದೆ. ಅವರು ಬೇರೆಯವ್ರಿಗೆ ಕನೆಕ್ಟ್ ಮಾಡ್ತೀನಿ ಅಂತಂದರು. ಅದಕ್ಕೆ ಕಸ್ಟಮರ್ ಬೇರೆ ಸಪೋರ್ಟವ್ರಿಗೆ ಮಾಡ್ತಾರೆ, ಅವ್ರನ್ನ ಹೇಳ್ತಾರೆ ಕೇಳಬೇಕು ಅಂತೆ ಸರ್. ಓಕೆ, ಇವರು ಕಟ್ ಮಾಡಿದ್ರು. ಇವಾಗೇನಾದ್ರು ನಾನು ಕ್ಯಾನ್ಸಲ್ ಮಾಡಿದ್ರೆ ಬಿಹೇವಿಯರ್ ಅಂತ ಹೇಳ್ಬಿಟ್ಟು ಐ ಡಿ ಬ್ಲಾಕ್ ಮಾಡ್ತಾರೆ. ಇಂಥ ವರ್ಸ್ಟ್ ಆಗೋಗಿದೆ. ಮುಂಚೆ ಈ ಥರ ಇರಲಿಲ್ಲ ಇದು. ಇವಾಗ ಕೊಬ್ಬು ಬಂದುಬಿಟ್ಟಿದೆ ಅವ್ರಿಗೆ, ಓಟ್ರವ್ರಿಗೆ. ಇತ್ತೀಚೆಗೆ 20% ಕಮಿಷನ್ ಹೊಡಿತಾ ಇದ್ರಲ್ಲ, ಕೊಬ್ಬು ಬಂದುಬಿಟ್ಟಿದೆ ಅವ್ರಿಗೆ. ತೊಕಾಲಿ ನನ್ನ ಮಕ್ಕಳು ತಂದು ನೋಡಿ, ಕೊಡೋದು 179 ರುಪೀಸು. ಮತ್ತೊಂದು ಕಾಲ್ ಬಂತು, ಯಾರ್ದು ಬಂತು? ಇದು ಅವ್ರದ್ದೇ ಟೀಮ್ ಕಡೆಯಿಂದ ಬಂತು, ಇರಿ ಕೇಳೋಣ. ಹಲೋ ಹೇಳಿ ಸರ್. ಓಕೆ ಸರ್, ಒಂದು ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಸರ್ 5 ಕಿಲೋಮೀಟ್ರ್ ಪಿಕಪ್ ಇದೆ ಸರ್. ಪಿಕಪ್ 5 ಕಿಲೋಮೀಟ್ರ್ ಹೋಗೋಕ್ಕಾಗುತ್ತಾ ಇಂಥ ಬಿಸಿಲಲ್ಲಿ? ನಮ್ಮ ಪೆಟ್ರೋಲ್ ಎಷ್ಟು ರೇಟ್ ಇದೆ ಅಂತ ಗೊತ್ತಲ್ಲ ಸರ್ ಇವಾಗ? ಅಲ್ಲ, ಡೀಟೇಲ್ಸು ಒಂದು ನಿಮಿಷ ಸರ್. ಡೀಟೇಲ್ಸ್ ಏನೇನೆಲ್ಲ ಹೈಲೈಟ್ ಆಗುತ್ತೆ ಹೇಳಿ ಒಂದು ಸ್ವಲ್ಪ. ಹಲೋ
ಸರ್ ನಮಗೆ ಡೀಟೇಲ್ಸ್ ಹೈಲೈಟ್ ಆಗುತ್ತಲ್ಲ, ಏನೇನು ಹೈಲೈಟ್ ಆಗುತ್ತೆ? ನೀವು ಹೇಳ್ಬೇಕಾಗಿರುತ್ತೆ ಸರ್. ಅದೇ ಸರ್, ಪಿಕಪ್ ಲೊಕೇಶನ್ ಏನಿದೆ ಅದು ತೋರಿಸುತ್ತೆ, ಡ್ರಾಪ್ ಲೊಕೇಶನ್ ಏನಿದೆ ತೋರಿಸುತ್ತೆ. ಪಿಕಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸುತ್ತಾ, ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸುತ್ತಾ? ಅದರಲ್ಲಿ ನೀವು ಪ್ಲೇಸ್ ಅನ್ನೋದು ತೋರಿಸುತ್ತಲ್ಲ ಸರ್, ಏನು ಸರ್? ಪ್ಲೇಸ್ ಅನ್ನೋದು ತೋರಿಸುತ್ತಲ್ಲ ಸರ್ ಪಿಕಪ್ ಲೊಕೇಶನ್ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸಲ್ಲ. ನಾವಿರೋ ಲೊಕೇಶನಿಂದ. ಅದೇ ಲೊಕೇಶನ್ ಎಲ್ಲಿ ಅಂತ ತೋರಿಸುತ್ತಲ್ಲ. ಹೌದು, ಲೊಕೇಶನ್ ಎಲ್ಲಿ ಅಂತ ತೋರಿಸುತ್ತೆ. ನಾವು ಎಲ್ಲ ಲೊಕೇಶನ್ ನಮ್ಗೆ ಗೊತ್ತಿರುತ್ತಾ? ಬಟ್ ಪಾರ್ಟ್ನರ್ಗೆ ಹೇಳಿ, ನೀವು ಹೇಳಿ. ಬೆಂಗಳೂರೇನು ಚಿಕ್ಕದಿದೆಯಾ ಸರ್? ಅರ್ಥ ಆಗುತ್ತೆ, ಓಕೆನಾ? ಹಾಂ ಸರ್, ಹೇಳಿ ಸರ್. ಇವಾಗ 5 ಕಿಲೋಮೀಟ್ರಿಗೆ ನನಗೆ ಎಕ್ಸ್ಟ್ರಾ ಕೊಡ್ತೀರಾ ಅಂತೇಳಿ ನಾನು ಹೋಗ್ತೀನಿ ಸರ್. ನಾವಿನ್ನು ಎಕ್ಸೆಪ್ಟ್ ಮಾಡಿದ್ವಲ್ಲ, ಸೊ ಅದ್ರ ಬಗ್ಗೆ ರಿಕ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ನೀವು ಕಂಪ್ಲೀಟ್ ಮಾಡಿ ಅಂತ ಟ್ರಿಪ್ ಅನ್ನೋದು. ಅದೇ ಸರ್ ನಾನು ಹೇಳ್ತಾ ಇರೋದು, 5 ಕಿಲೋಮೀಟ್ರಿಗೆ ಎಕ್ಸ್ಟ್ರಾ ಕೊಡಿ. ಇಲ್ಲ ಅಂದರೆ ನಿಮ್ಮ ಕಡೆಯಿಂದ ಯಾವುದಂತಾರದು ಕಮಿಷನ್ ಕಟ್ ಮಾಡ್ಕೋಬೇಡಿ. ಓಕೆ, ಹೋಗ್ತೀನಿ ನಾನು. ಕಮಿಷನ್ ಅನ್ನೋದು ಪೋರ್ಟರಿಂದ ಕಟ್ ಆಗಿರುತ್ತೆ ಸರ್, ಆಟೋಮೆಟಿಕ್ ಫೀಸ್ ಅನ್ನೋದು. ಹಾಂ, ಹಂಗಾರೆ ಈಗ 5 ಕಿಲೋಮೀಟ್ರಿಗೆ ಎಕ್ಸ್ಟ್ರಾ ಕೊಡ್ತೀರಾ ಸರ್? ಸೊ ಅದು ಮಾಡಿದ್ವಿ ನಿಮಗೆ ಕ್ಯಾಲ್ಕುಲೇಟ್ ಆಗಿ ಬರ್ಬೋದು, ಅದು ನಿಮಗೆ ಡಿಪೆಂಡ್ ಆದಮೇಲೆ ಗೊತ್ತಾಗುತ್ತೆ ಸರ್. ಓಕೆ ಸರ್, ನಿಮ್ಮದು ಪಿಕಪ್ಗೆ ಯಾವುದೇ ರೀತಿ ದುಡ್ಡಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನನಗೆ. ಎಷ್ಟು ಕಿಲೋಮೀಟ್ರ್ ಆದರೂ ಹೋಗಲಿ ಪಿಕಪ್ಗೆ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ, ದುಡ್ಡು ಕೊಡಲ್ಲ. ಓಕೆ ಓಕೆ, ಇವಾಗ ಎಷ್ಟು ಬೆಂಗಳೂರಲ್ಲಿ ಯಾವ ರೇಂಜ್ಗೆ ಬಿಸಿಲಿದೆ ಅಂತ ಗೊತ್ತಲ್ಲ ನಿಮಗೆ. 5 ಕಿಲೋಮೀಟ್ರ್ ಪಿಕಪ್ ಲೊಕೇಶನ್ಗೆ ಹೋಗಿ ಡ್ರಾಪ್ ಮಾಡಿ ನಾವು ಅಲ್ಲಿಂದ ಖಾಲಿ ಬಂದು ನಮಗೇನು ಉಳೀತು ಇದರಲ್ಲಿ? ಇಷ್ಟೇ ಹೇಳಿಬಿಡಿ. 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಪಿಕಪ್ ಇಳಿತಾರ ಅಂತ ಹೇಳಿಬಿಡಿ ನೀವೇ. ಇದರಿಂದ ಪಾರ್ಟ್ನರ್ಗೆ ಲಾಸ್ ಆಗುತ್ತೆ ಅನ್ನೋ ಒಂದು ಸ್ವಲ್ಪನಾದ್ರೂ ಕನ್ಸರ್ನ್ ಇದೆಯಾ ನಿಮ್ಮ ಟೀಮವ್ರಿಗೆ, ನಿಮ್ಮ ಪೋರ್ಟ್ರ್ ಕಂಪ್ನಿಯವ್ರಿಗೆ? ಫೀಡ್ಬ್ಯಾಕ್ ಅನ್ನೋದು ಮೆನ್ಷನ್ ಆಗಿದೆ, ಬಟ್ ಆರ್ಡರ್ ಅನ್ನೋದು ಆಟೋಮೆಟಿಕ್ ಆಗಿ ಹಾಂ, ಇದಾಗಿರೋದು. ಅಲ್ಲ ಸರ್, ಸಿಸ್ಟಮಲ್ಲಿ ನೀವು ಇಷ್ಟು ಅಲ್ಲ ಒಂದು ನಿಮಿಷ ಸರ್, ನನಗೂ ಗೊತ್ತು. ನನಗೂ ಅರ್ಥ ಆಗುತ್ತೆ. ಏನಂದರೆ ಸಿಸ್ಟಮಲ್ಲಿ ಇಷ್ಟು ಕಿಲೋಮೀಟ್ರ್ ಒಳಗಡೆ ಇರೋರಿಗೆ ರೇಂಜ್ಗೆ ಆರ್ಡ್ರ್ ಹೋಗಬೇಕಲ್ಲ, ಅದನ್ನು ಸೆಟ್ ಮಾಡಿದವ್ರು ಯಾರು ಸರ್? ಸರಿ, ಅಲ್ಲ, ಸಿಸ್ಟಮಲ್ಲಿ ಇಷ್ಟು ಕಿಲೋಮೀಟ್ರ್ ಒಳಗಡೆ ರೇಂಜಲ್ಲಿ ಇರೋರಿಗೆ ತಾನೇ ಆರ್ಡ್ರ್ ಹೋಗಬೇಕು. ನೀವು ಎಷ್ಟು ಕಿಲೋಮೀಟ್ರ್ ಸೆಟ್ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ನಿಯರ್ ಬೈ ಆಗಿ ಯಾರು ಇರ್ತಾರೆ ಅದ್ರ ಪ್ರಕಾರ ಅದು ಎಕ್ಸಾಮ್ ಆಗಿರೋದು. ಓಕೆ ಹಾಂ ಸರ್, ಇವಾಗ ಅದೆಲ್ಲ ಬೇಡ ಸರ್. ಇವಾಗ ಪಿಕಪ್ 5 ಕಿಲೋಮೀಟ್ರ್ ಇದೆ, ಅದು ಕೊಡ್ತೀರಾ ಸರ್ ಎಕ್ಸ್ಟ್ರಾ? ಟ್ರಿಪ್ ಎಂಡ್ ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಬೋದು ಸರ್ ಸರ್. ಪಿಕಪ್ಗಿಲ್ಲ ಸರ್, ನೀವು ಪದೇ ಅದನ್ನೇ ಹೇಳಬೇಡಿ ವಾಪಸ್ಸು. ಟ್ರಿಪ್ ಎಂಡ್ ಆದಮೇಲೆಲ್ಲ ನನಗೆ ಇದು ಟ್ರಿಪ್ ಎಂಡ್ ಆದಮೇಲೆ ಇದಾಗುತ್ತೆ ಸರ್. ಅದು ಟ್ರಿಪ್ ಎಂಡ್ ಆದಮೇಲೆ ತೋರಿಸಲ್ಲ ಸರ್. ಟ್ರಿಪ್ ಎಂಡ್ ಆದಮೇಲೆ ನಿಮ್ಮದು ಪಿಕಪ್ ಲೊಕೇಶನಿಂದ ಡ್ರಾಪ್ ಲೊಕೇಶನ್ ಎಷ್ಟಿದೆ ಅಷ್ಟೇ ತೋರಿಸುತ್ತೆ. ಟ್ರಿಪ್ಪನ್ನು ಕಂಟಿನ್ಯೂ ಮಾಡೋದಿಲ್ಲ ಅಂತ ಹೇಳ್ತಿದ್ದೀರಾ? ನಾನು ಮಾಡೋದಿಲ್ಲ ಅಂತ ಹೇಳ್ತಲ್ಲ ಸರ್. ಮುಂಚೆ ಆದರೆ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಪಿಕಪ್ ಎಳಿತಾ ಇರಲಿಲ್ಲ, ಈಗ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಒಂದು ಸ್ವಲ್ಪನಾದರೂ ಪಾರ್ಟ್ನರ್ ಬಗ್ಗೆ ಕನ್ಸರ್ನ್ ಇದೆಯಾ? ನಾನು ಕೂಡ ಒಬ್ಬ ಸೋಷಿಯಲ್ ಇನ್ಫ್ಲುಯೆನ್ಸರು. ನಾನು ನಿಮ್ಮ ವೀಡಿಯೋಸ್ಗಳನ್ನೆಲ್ಲ ಆಲ್ರೆಡಿ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ಪ್ರತಿಯೊಬ್ಬರು ನನಗೆ ಆಲ್ರೆಡಿ ಹೇಳಿದ್ದಾರೆ. ಈ ಥರ ವರ್ಸ್ಟ್ ಆದರೆ ಯಾರು ಸರ್ ಮಾಡ್ತಾರೆ? ಸರ್ ಇವಾಗ ನಾನು ಇದು ನನ್ನ ಕಡೆಯಿಂದ ರೆಕಾರ್ಡ್ ಆಗ್ತಾಯಿದೆ. ಇವಾಗ ಏನಾರು ನನ್ನ ಐಡಿ ಏನಾರು ಬಿಹೇವಿಯರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬ್ಲಾಕ್ ಆದರೆ ಆಮೇಲೆ ಹೇಳ್ತೀನಿ ಸರ್, ಅಷ್ಟೇ, ನಾನೇನು ಹೇಳಲ್ಲ ಸರ್. ಓಕೆ, ಅದು ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಯಾರು ಸರ್ ಆರ್ಡರ್ ನೀವು ಕ್ಯಾನ್ಸಲ್ ಮಾಡಿದ್ರಾ? ಇಲ್ಲ, ನಮ್ಮ ಕಡೆಯಿಂದ ಕ್ಯಾನ್ಸಲ್ ಆಗಿಲ್ಲ. ನೋಡಿ, ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆಯಿತು ಅನಿಸುತ್ತೆ ಲೇಟ್ ಆಗಿದ್ದಕ್ಕೆ. 5 ಕಿಲೋಮೀಟ್ರು 15-20 ನಿಮಿಷ ಇರುತ್ತೆ, ಅರ್ಧ ದಾರಿಗೆ ಹೋಗಿರ್ತೀವಿ, ಕಸ್ಟಮರ್ ಕ್ಯಾನ್ಸಲ್ ಮಾಡ್ತಾರೆ. ಅದೇ ಗೊತ್ತಾ ಸರ್ ನಿಮಗೆ? ಮತ್ತು ಸರ್ ಇಲ್ಲಿ ಬಿಸಿಲಲ್ಲಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀವಿ ಗೊತ್ತಾ ಸರ್? ಅಲ್ಲಿ AC ಕೆಳಗಡೆ ಎಲ್ಲ ಕುತ್ಕೊಂಡು ಅವ್ರು ಮಾಡೋದು. ಬಿಡಿ ಸರ್, ಎಷ್ಟು ಹೇಳಿದ್ರು ಅಷ್ಟೇ. ಥ್ಯಾಂಕ್ ಯು ಸರ್. ನೋಡಿ, ಇಂಥದ್ದೆಲ್ಲ ಇದೇ ಕತೆ. ಯಾರು ಮಾಡೋಕ್ಕೆ ಹೋಗ್ಬಿಡಿ, ಇನ್ನು ಬಿಟ್ಬಿಡಿ. ಇಷ್ಟು ದಿವಸ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಅಷ್ಟೇ ಕೊಡ್ತಾಯಿದ್ದ. ಇವಾಗ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಕೊಡೋಕ್ಕೆ ಚಾಲು ಮಾಡಿದ್ದಾರೆ. ಅವನಿಗೆ ಏನಾರು ಆಗಲಿ ಹೇಳ್ತೀನಿ ಆಮೇಲೆ. ಓಕೆ, ನೋಡಿರಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಥ್ಯಾಂಕ್ ಯು, ಬಾಯ್.